ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕ್ಬಾರ್ದು. ಇಲ್ಲಿ ಬಂದಂತ ಯಾರು ಗೂಂಡಾಗಳಿದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ, ಯಾರು ದೇಶದ್ರೋಹಿಗಳಿದ್ದಾರೆ, ಇವ್ರನ್ನ ಮಾತ್ರ ಬಿಡಬಾರ್ದು. ಅವ್ರು ಯಾವ ಸಂಘಟನೆಗೆ ಸೇರಿರ್ಲಿ, ಯಾವ ಪಕ್ಷಕ್ಕೆ ಸೇರಿರ್ಲಿ, ಇಂಥವ್ರನ್ನ ಬಲಿ ಹಾಕ್ಬೇಕು. ಯಾಕೆಂದ್ರೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ಹೋರಾಟ ಯಾರು ಮಾಡ್ತಾ ಇರ್ತಾರೆ, SFI ಇರ್ಬೋದು, ಅವ್ರ ಮಾತಿನ ಆರೋಪದಲ್ಲಿ ನಿಜವಾದ ಪ್ರಾಮಾಣಿಕರಿರ್ತಾರೆ. ನಾನು ಒಪ್ಕೊಂತೀನಿ ಅದನ್ನ. ಅವ್ರಿಗೆ ಇವತ್ತು ಕಪ್ಪು ಮಸಿ ಬಳಿತಾ ಇದ್ದಾರಲ್ಲ, ಇವರನ್ನ ಸಮರ್ಥಿಸ್ಕೋಬೇಕಾ? ಯಾರಾಗಿರ್ಲಿ ದೇಶದ್ರೋಹಿಗಳು, ಅವ್ರನ್ನ ಮಟ್ಟ ಹಾಕ್ಬೇಕು. ಇಲ್ಲಾಂದ್ರೆ ದೇಶ ಉಳಿಯಲ್ಲ ಮೇಡಮ್. ಸರಿ, ಈ ಜವಾಬ್ದಾರಿ ಇದ್ದಿದ್ದು ಬಿಜೆಪಿ ಪಕ್ಷದ ಮೇಲೆ. ಈಗ ಆರೋಪ ಮಾಡೋದೇನು ಸುಲಭವಾಗಿ ಮಾಡ್ಬಿಡ್ಬೋದು ಉತ್ಕರ್ಷ್ ಅವರೇ. ಇಲ್ಲಿ ಖಲಿಸ್ತಾನಿ ಉಗ್ರವಾದಿಗಳು ಬೆಂಬಲ ಕೊಡ್ತಿದ್ದಾರೆ ಆರೋಪ ಬಂತು. ಇದು ಆರೋಪ ಸತ್ಯಾನ ಸುಳ್ಳ? ಇದನ್ನ ತನಿಖೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಏನ್ ತನಿಖೆ ಮಾಡ್ತಾ ಇದ್ದೀರಿ? ಕತಾರ್ನಿಂದ ಬಾಂಗ್ಲಾದೇಶದಿಂದ ಫುಡ್ ಸಪ್ಲೈ ಆಗೋಯ್ತು, ಹೀಗಾಗಿ ಇಲ್ಲಿರೋರು ಕೇವಲ ವಿದ್ಯಾರ್ಥಿಗಳ ಅನ್ನೋ ಅನುಮಾನ ನಮಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಮಾತಾಡೋದು ಸುಲಭ, ಬಟ್ ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ? ಬಿಟ್ ಚಾಟ್ ಅಂತ ಹೇಳಿ ಒಂದು ವಿದೇಶಿ ಆಪ್ ಅನ್ನ ಬಳಕೆ ಮಾಡ್ಕೊಂಡು ಸಂವಹನ ಮಾಡಲಾಗ್ತಾ ಇದೆ. ನೇಪಾಳದಲ್ಲಿ ಅಂಡ್ರಸ್ ಕ್ರಿಯೇಟ್ ಮಾಡುವಾಗ್ಲೂ ಇದೇ ಆಪ್ ಬಳಕೆ ಆಗಿತ್ತು, ಇಂಡೋನೇಷಿಯಾದಲ್ಲಿ ಬಳಕೆ ಆಗಿತ್ತು, ಚೈನಾ ಬ್ಯಾನ್ ಮಾಡಿದೆ. ಇದನ್ನ ದೆಹಲಿಯಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ, ಸಿಎಎ ಪ್ರೊಟೆಸ್ಟ್ ಅಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಯಾರು ತಡಿಬೇಕಾಗಿತ್ತು ಇದನ್ನ? ಈಗಾಗಲೇ ದೆಹಲಿ ಪೊಲೀಸರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಯಾರೆಲ್ಲ ಯಾವ ರೀತಿ ಘಟನೆಗಳಲ್ಲಿ ಶಾಮೀಲಾಗಿದ್ದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಂತದ್ದು, ಈ ಹೋರಾಟ ಏನಿದೆ ಸಂಪೂರ್ಣವಾಗಿ ಹಾದಿ ತಪ್ಪಿದೆ. ಈ ವಿದ್ಯಾರ್ಥಿಗಳು ಅಂತ ವೇಷವನ್ನು ಹಾಕೋ ಬಂದು ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಯಾರು ದೇಶದ ಸೈನ್ಯವನ್ನ ಬೈಯೋದಿಲ್ಲ, ದೇಶದ ಪೊಲೀಸರ ಮೇಲೆ ಗೂಂಡಾವರ್ತನೆ ಮಾಡೋದಿಲ್ಲ, ಅಥವಾ ದೇಶದ ಮಾಧ್ಯಮಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದಿಲ್ಲ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಯಾವೆಲ್ಲ ಈ ದೇಶದ್ರೋಹಿಗಳೇ, ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳೇ, ಯಾವ ಮುಲಾಜಿಲ್ಲ, ಇವರೆಲ್ಲರೂ ಕೂಡ ಯಾವ ಕಠಿಣ ಕ್ರಮವನ್ನ ಜಾರಿ ಮಾಡ್ಬೇಕು ಮಾಡೇ ಮಾಡ್ತೀವಿ. ಬಹಳ ಸ್ಪಷ್ಟ ಇಲ್ಲ. ಒಂದು ನೋಡಿ, ಒಂದ್ ನಿಮಿಷ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಹೋರಾಟಕ್ಕೆ ಬಂದವರು ಎಲ್ಲರೂ ಕೂಡ ದೇಶ ವಿರೋಧಿಗಳು, ಬಂದವರೆಲ್ಲಾ ಕೂಡ ಸಮಾಜಘಾತಕರೇ ಅಂತಂದ್ರೆ ಕೇಂದ್ರ ಸರ್ಕಾರ ಸಿಟ್ಟಿಂಗ್ ಮಿನಿಸ್ಟರ್ ಕೈಲಿ ರಾಜೀನಾಮೆ ಯಾಕೆ ಕೊಡಿಸ್ಕೊಳ್ತು? ದೇಶದ್ರೋಹಿಗಳಿಗೆ ಮಂಡಿ ಊರುವಂತಹ ಅನಿವಾರ್ಯತೆ ಹಾಗಾದ್ರೆ ನೋಡಿ, ಬಹಳ ಸ್ಪಷ್ಟವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ, ಟು ಮೇಕ್ ಶೋರ್ ದಿಸ್ ಪ್ರೊಟೆಸ್ಟ್ ಡಸಂಟ್ ಗೋ ಇನ್ ಟು ದ ಹ್ಯಾಂಡ್ಸ್ ಆಫ್ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್. ಆಮೇಲೆ ನಿಮಗೆ ನಾವು ಪದೇ ಪದೇ ಯಾಕೆ ದೇಶದ್ರೋಹಿಗಳಂತ ಹೇಳ್ತಾ ಇದೀವಿ ಅಂತಂದ್ರೆ, ಇವ್ರು ಕರೆದಂತ ಘೋಷಣೆಗಳು ಫ್ರೀ ಉಮರ್ ಖಲೀದ್, ಫ್ರೀ ಶಾರ್ಜಿಲ್ ಇಮಾಮ್, ರಿಸ್ಟೋರ್ ಆರ್ಟಿಕಲ್ 370, ಬ್ಯಾನ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್, ಸ್ಟಾಪ್ ಡೆವಲಪ್ಮೆಂಟ್ ಇನ್ ಲಡಾಖ್, ಸ್ಟಾಪ್ ಅಮೆಂಡ್ಮೆಂಟ್ಸ್ ಟು FCRA, ಮೋದಿ ಮರ್ ಜಾಯೇಗಾ, ಪಾರ್ಲಿಮೆಂಟ್ ಉಡಾದೇಂಗೆ, ಇವ್ರನ್ನ ದೇಶಭಕ್ತರು ಅಂತ ಕರಿಬೇಕಾ? ಈ ಯಾವೆಲ್ಲ ಈ ಸೋ ಕಾಲ್ಡ್ ಲೆಫ್ಟ್ ಪಾರ್ಟಿಯ ಸಂಘಟನೆ ಗೂಂಡಾಗಳಿದ್ದಾರೆ, ಕಾಂಗ್ರೆಸ್ ಏಜೆಂಟ್ಗಳಿದ್ದಾರೆ, ಇವ್ರು ಯಾರು ಉತ್ಕರ್ಷ್ ಅವರೇ ಕರೆಕ್ಟ್ ಆಗಿ ಹೇಳಿದ್ರಿ. ಬಸವರಾಜ್ ಅವ್ರ ವಾಯ್ಸ್ ಕಟ್ ಸಮಾಧಾನವಾಗಿ ಉತ್ಕರ್ಷ್ ಅವರೇ ಉತ್ಕರ್ಷ್ ಅವರೇ ಪ್ರಶ್ನೆ ಉತ್ಕರ್ಷ್ ಅವರೇ ಬಸವರಾಜ್ ಸರ್, ನಾನು ಕಡೆ ಬಾರಿ ಹೇಳ್ತಾ ಇದ್ದೀನಿ, ಡಿಬೇಟ್ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಬಂದಿಲ್ಲ ಅನ್ನೋ ಗೌರವ ತೋರಿಸ್ತಾ ಇದ್ದೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಉತ್ಕರ್ಷ್ ಅವ್ರನ್ನ ಮಾತ್ರ ಆನೆ ರೆಡಿ. ಉತ್ಕರ್ಷ್ ಅವರೇ, ದೇಶದ್ರೋಹಿಗಳಿಗೆ ಜಂತರ್ ಮಂತರ್ ನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಪಾರ್ಲಿಮೆಂಟ್ ಕೇಳಿಸ್ಕೊಳ್ಳಿ ಸರ್ ಪ್ರಶ್ನೆಯನ್ನ.
ಜಂತರ್ ಮಂತರ್ ನಲ್ಲಿ ನಿಂತ್ಕೊಂಡು ಪಾರ್ಲಿಮೆಂಟ್ ಉಡಾಯಿಸ್ತೀವಿ, ಮೋದಿಯನ್ನ ಸಮಾಧಿ ಮಾಡ್ತೀವಿ, ನೇಪಾಳ ಮಾಡ್ತೀವಿ, 370 ರಿಸ್ಟೋರ್ ಮಾಡ್ತೀವಿ, ಉಮರ್ ಖಲೀದ್ ಫ್ರೀ ಮಾಡ್ತೀವಿ, ಇಂತಹ ಹೇಳಿಕೆಗಳಿಗೆ ಅವಕಾಶ ಕೊಟ್ಟಿದ್ದೀವಿ ದೇಶ ವಿರೋಧಿಗಳಿಗೆ ಅಂತಂದ್ರೆ ಕೇವಲ ಧರ್ಮೇಂದ್ರ ಪ್ರಧಾನ್ ಮಾತ್ರ ಅಲ್ಲ ಸರ್, ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡ ರಾಜೀನಾಮೆ ಕೊಡಬೇಕು. ಇಟ್ ಈಸ್ ಹಿಸ್ ಫೇಲ್ಯೂರ್. ಒಪ್ಕೊಳ್ಳಿ ಅದನ್ನ. ನೋಡಿ, ಮೇಕ್ ಅನದರ್ ಪಾಯಿಂಟ್ ವೆರಿ ಕ್ಲಿಯರ್. ಇದೇ ಅಭಿಜಿತ್ ದೀಪ್ಗೆ ಏನು ಪರ್ಮಿಷನ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ಜೂನ್ 6ನೇ ತಾರೀಕು ಪರ್ಮಿಷನ್ ಕೊಡ್ತೀವಿ. ಐ ಆಮ್ ಆನ್ ಕೋರ್ಟ್, ಐ ಆಮ್ ಕೋರ್ಟಿಂಗ್ ಯು. ಇದೇ ಡೆಲ್ಲಿ ಪೊಲೀಸ್ ಹೇಳ್ತಾರೆ. ಕೇಳಿಸ್ಕೊಳ್ರಿ, ಯಾರು ಇವರೆಲ್ಲ? ಇವರು ಡೆಲ್ಲಿ ಪೊಲೀಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಏನೇ ಹೋರಾಟ ಮಾಡಿದ್ರು ಅವತ್ತು ಸಂಜೆ 5 ಗಂಟೆಗೆ ಮುಗಿಸ್ಬೇಕಂತ. ಆದ್ರೂ ಪರ್ಮಿಷನ್ ಇಲ್ಲ, ಬಟ್ ಸೌಜನ್ಯಯುತವಾಗಿ ಸರ್ಕಾರ ಅವಕಾಶ ಕೊಡ್ತು. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕೇಳಿಸ್ಕೊಳ್ರಿ. ಮುಗಿಸ್ಬೇಕು ಅಂತ ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿಗೆ ಈ ಮೂವ್ಮೆಂಟ್ಗೂ ಏನು ಸಂಬಂಧ? ಬಾಂಗ್ಲಾದೇಶದ ಜಮಾತೆ ಇಸ್ಲಾಮಿಗೂ ನೀವು ಸಮಾಧಾನವಾಗಿ ಮಾತಾಡಿ ಸರ್. ಈ ಬಾಂಗ್ಲಾದೇಶದ ಜಮಾತಿ ಇಸ್ಲಾಮಿಗೆ ಬಾಂಗ್ಲಾದೇಶದ ಜಮಾತಿ ಇಸ್ಲಾಮಿಗೆ ಏನು ಸಂಬಂಧ? ಹಾಗಾಗಿ ಈ ದೇಶದ್ರೋಹಿಗಳನ್ನ, ಈ ಗೂಂಡಾಗಳನ್ನ ಯಾವುದಕ್ಕೆ ಕಳ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ಉತ್ಕರ್ಷ್ ಅವರು ವಾಯ್ಸ್ ಆಗ್ತಾರೆ. ನಟರಾಜ್ ಗೌಡ್ರೆ, ದೇಶ ವಿರೋಧಿ ಚಟುವಟಿಕೆಗಳನ್ನ ಕೇಂದ್ರ ಸರ್ಕಾರ ಕೂಡ ಬೆಂಬಲಿಸಬಾರದು. ವಿರೋಧ ಪಕ್ಷಗಳ ಸ್ಥಾನದಲ್ಲಿ ಕೂತಿರುವ ಕಾಂಗ್ರೆಸ್ ಪಕ್ಷ ಕೂಡ ಇಂಥ ಘಟನೆಗಳು, ಇಂಥ ಹೇಳಿಕೆಗಳು ಕೇಳಬಂದಾಗ ಅದನ್ನ ವಿರೋಧಿಸಬೇಕು. ಅಂತವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಬೇಕು. ಕಾಂಗ್ರೆಸ್ ಪಕ್ಷ ಅದನ್ನ ಮಾಡ್ತಾ ಇದೆಯಾ ಅಂತ ಹೇಳಿ